ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ. ನಮಸ್ತೆ ನಮಸ್ತೆ ಭಾರತಿ ಮ್ಯಾಮ್. ವೆಲ್ಕಮ್ ಟು ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್. ಇವತ್ತು 15th ಡೇ ಆಫ್ 21 ಡೇಸ್ ಮೆಡಿಟೇಷನಲ್ಲಿ ನಾವೆಲ್ಲ ಇದ್ದೀವಿ. ಸೊ ನಿನ್ನೆ ನಾನು ನಿಮಗೆ ನಾಡಿ ಶೋಧನೆ ಬಗ್ಗೆ ಹೇಳ್ಕೊಟ್ಟಿದ್ದೆ, ರೈಟ್? ಅನುಲೋಮ ವಿಲೋಮ ಅಂದರೆ ಪ್ರಾಣಾಯಾಮದ ಬಗ್ಗೆ ಹೇಳಿದ್ದೆ. ಅದರದ್ದು ಇಂಪಾರ್ಟೆನ್ಸ್ನು ಹೇಳಿದ್ದೀನಿ. ಯಾರೆಲ್ಲ ಮಿಸ್ ಮಾಡಿದ್ದೀರಾ ಆ ವಿಡಿಯೋನ ನೋಡಿ. ನೆಕ್ಸ್ಟ್ ಇವತ್ತು ನಾನು ಏನನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಕೆಲವರಿಗೆ ತುಂಬ ಸ್ಟ್ರೆಸ್ಸು. ಇವಾಗ ಆಚೆ ಹೋಗಿ ಕೆಲಸ ಮಾಡಿ ಬರೋದ್ರಿಂದ ಸ್ಟ್ರೆಸ್ ಆಗಿರುತ್ತೆ. ಕೆಲವರಿಗೆ ಮನೆಯಲ್ಲಿನೂ ಕೂಡ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಾ ಇರೋದ್ರಿಂದ ತುಂಬ ಸ್ಟ್ರೆಸ್ ಫೀಲ್ ಆಗ್ತಾ ಇರ್ತೀವಿ, ಕರೆಕ್ಟ್? ಆ ಸ್ಟ್ರೆಸ್ ಫೀಲಿಂಗ್ಗೆ ಏನು ಮಾಡ್ತೀವಿ, ಒಂದು ಸ್ವಲ್ಪ ಮೈಂಡ್ ಕಾಮ್ ಆಗಬೇಕು ಅಂತ ಹೇಳಿ ಯಾವಾಗಲೂ ಮೊಬೈಲ್ನ ನೋಡ್ಕೊಂಡು ಕುತ್ಕೊಳ್ಳೋದು. ಇನ್ಸ್ಟಾಗ್ರಾಮು, ಯೂಟ್ಯೂಬು, ಇಲ್ಲ ಅಂದರೆ ವಾಟ್ಸಪ್ ಸ್ಟೇಟಸ್ಸು, ಈ ಥರ ನೋಡಿಕೊಂಡು ನಮ್ಮ ನಮ್ಮ ಮೆದುಳಲ್ಲಿ ಏನಾಗುತ್ತೆ ಅಂದರೆ, ಅದು ಒಂದು ಕೆಮಿಕಲ್ಸ್ನ ರಿಲೀಸ್ ಮಾಡುತ್ತೆ. ಆ ಕೆಮಿಕಲ್ಸಿಂದ ನಮಗೆ ನೈಟು ನಿದ್ದೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ, ಮೊಬೈಲ್ನ ನೋಡಿ, ಆದರೆ ಮಲಗೋದಕ್ಕೂ ಮುಂಚೆ 1-2 hours ಯಾವುದೇ ಕಾರಣಕ್ಕೂ ಮೊಬೈಲ್ನ ನೋಡಬೇಡಿ. ಮೊಬೈಲಲ್ಲಿ ಏನಾದರೂ ಹಾಕೊಳ್ಳಿ, ಬಟ್ ಅದನ್ನು ಕೇಳಿಸ್ಕೋ ಥರ ಇರಬೇಕು, ಆದರೆ ನೋಡೋ ಥರ ಇರಬಾರ್ದು. ಓಕೆ? ಸೊ ಅದಕ್ಕೆ ನಾನು ಇವತ್ತು ಒಂದು ಪ್ರಾಣಾಯಾಮನ ಹೇಳ್ಕೊಡ್ತೀನಿ. ಅದು ಏನಪ್ಪ ಅಂದರೆ ಬ್ರಾಹ್ಮರಿ. ಓಕೆ? ಸೊ ಏನು ಮಾಡಬೇಕು ಅಂದರೆ, ಮಲಗೋದಕ್ಕೂ ಮುಂಚೆ ನೀವು ಒಂದು 15-20 ಟೈಮ್ಸು, ಅಥವಾ ನಿಮ್ಮ ಹತ್ರ ತುಂಬ ಟೈಮ್ ಇದೆ ಅಂದರೆ 40 ಟೈಮ್ಸು ಇಲ್ಲ 50 ಟೈಮ್ಸ್ ಕೂಡ ನೀವು ಈ ಪ್ರಾಣಾಯಾಮನ ಮಾಡ್ಬೋದು. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿ ನಿಮ್ಮ 2 ಕಿವಿಗಳನ್ನು ಮುಚ್ಕೋಬೇಕು. ಕಣ್ಣನ್ನು ಮುಚ್ಚಿ ಒಂದು ಲಾಂಗ್ ಬ್ರೀತ್ ಇನ್ ಮಾಡಬೇಕು ಅಂತ ಬ್ರೀದ್ ಮಾಡಿ, ಈ ನಿಮ್ಮ ಕಿವಿನ ಹೀಗೆ ಅಲುಗಾಡಿಸ್ತಾ ನೀವು ಸೌಂಡ್ ಮಾಡಿಕೊಂಡು ಅಂತ ಲಾಂಗ್ ಆಗಿ ಉಸಿರನ್ನ ಬಿಡಬೇಕು. ಸೊ ಇದನ್ನ ಮಾಡೋದ್ರಿಂದ ನಮ್ಮ ಸ್ಲೀಪ್ ಕ್ವಾಲಿಟಿ ಏನಿದೆ ಅದು ಇಂಪ್ರೂವ್ ಆಗುತ್ತೆ, ಮತ್ತೆ ತುಂಬ ಬೇಗ ಡೀಪ್ ಸ್ಲೀಪ್ಗೆ ನಾವು ಹೋಗ್ಬೋದು. ಓಕೆ? ಸೊ ಇದನ್ನ ಇವಾಗ ಒಂದು 10 ಟೈಮ್ಸ್ ಪ್ರಾಕ್ಟೀಸ್ ಮಾಡೋಣ. ಎಲ್ಲರೂ ಮಾಡಿ ನನ್ನ ಜೊತೆ. ಓಕೆ? ಇದನ್ನ ಮಾಡಿದ ತಕ್ಷಣ ಫುಲ್ ಸ್ಟ್ರೆಸ್ ಏನಾಗಿರುತ್ತೆ ಅದೆಲ್ಲ ರಿಲೀಸ್ ಆಗಿ ಫುಲ್ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಮತ್ತೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಲ್ಕೊಳ್ಳೋಕ್ಕೂ ಮುಂಚೆ ಇದನ್ನ ಮಾಡಿಬಿಟ್ಟು ಮಲಗಿ. ಓಕೆ? ಸೊ ಇನ್ನೊಂದ್ಸಲ ಮಾಡೋಣ. ಫುಲ್ಲು ನಿಮ್ಮ ಹೊಟ್ಟೆ ಒಳಗೆ ಹೋಗ್ಬೇಕು, ಉಸಿರು ಆಚೆ ಹಾಕುವಾಗ ಸೌಂಡ್ ಮಾಡ್ತಾ. ಹಾಗೆ ಉಸಿರನ್ನ ತಗೊಳ್ಳುವಾಗ ನಿಮ್ಮ ಹೊಟ್ಟೆ ಉಬ್ಬಿಸ್ಕೊಳ್ಬೇಕು. ಇದನ್ನ ಈ ರೀತಿನೂ ಮಾಡ್ಬೋದು, ಮತ್ತೆ ಹೀಗೂ ಮಾಡ್ಬೋದು. ನೋಡಿ, ನಿಮ್ಮ ಲಿಟಲ್ ಫಿಂಗರ್ಸು ನಿಮ್ಮ ಗಲ್ಲದ ಹತ್ರ, ನಿಮ್ಮ ರಿಂಗ್ ಫಿಂಗರ್ಸು ನಿಮ್ಮ ಅಪ್ಪರ್ ಲಿಪ್ ಮೇಲೆ, ಮತ್ತೆ ಇದು ನೋಸ್ ಮೇಲೆ, ಇದು ಇದು ನಿಮ್ಮ ಹಣೆ ಮೇಲೆ, ಇದು ನಿಮ್ಮ ಈ ಫಿಂಗರ್ಸು ನಿಮ್ಮ ಹಣೆ ಮೇಲೆ, ಈ ಫಿಂಗರ್ಸ್ ಮಿಡಲ್ ಫಿಂಗರ್ಸ್ ಏನಿದೆ ಇದು ನಿಮ್ಮ ಕಣ್ಣ ಮೇಲೆ. ಈಗನೂ ಕೂಡ ಮಾಡ್ಬೋದು. ಇದರಿಂದ ನಮ್ಮ ಫೇಸಿಗೆ ಮಸಾಜ್ ಆಗುತ್ತೆ, ಪ್ಲಸ್ ಅಲ್ಲೆಲ್ಲ ಫುಲ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ಮಾಡಿ ಎಲ್ಲರೂ ನನ್ನ ಜೊತೆ. ಇನ್ನೊಂದು ಬಾರಿ. ಸೊ ಈಗ ನೀವು ಆ ವೈಬ್ರೇಷನ್ನ ಫೀಲ್ ಮಾಡ್ತಾ ಇರ್ಬೋದು ನಿಮ್ಮ ಬಾಡಿನಲ್ಲಿ, ರೈಟ್? ಇನ್ನೂ 1-2 ಸಲ ಮಾಡಿ.
ಧ್ಯಾನಕ್ಕೆ. ಈಗ ಮೆಡಿಟೇಷನ್ಗೆ ಕುತ್ಕೊಳ್ಳೋಣ. ನಿಮ್ಮ ಎರಡೂ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಕ್ಲಾಸ್ಪ್ ಮಾಡಿ, ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ. ನೋಡಿ, ಈ ಪ್ರಾಣಾಯಾಮನ ಮಾಡಿರೋದ್ರಿಂದ ನಮಗೆ ಯಾವುದೇ ರೀತಿ ಥಾಟ್ಸ್ ಇಲ್ಲ, ಕರೆಕ್ಟ್? ಸೊ ಫುಲ್ಲು ಕಣ್ಣು ಮುಚ್ಚಿದ ತಕ್ಷಣ ಆ ಧ್ಯಾನದ ಅನುಭವ ಆಗ್ತಾ ಇದೆ. ಸೊ ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ, ಇನ್ನೊಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹಾಗೇ ಉಸಿರನ್ನು ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ. ಇನ್ನೊಂದು ದೀರ್ಘ ಉಸಿರು. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಕಂಪ್ಲೀಟ್ ರಿಲ್ಯಾಕ್ಸ್. ಈಗ ಸಂಕಲ್ಪ ಮಾಡ್ಕೊಳ್ಳಿ, ನಾನು ಈ ಧ್ಯಾನ ಮುಗಿದ ನಂತರ ಬ್ರಹ್ಮಾನಂದ ಸ್ಥಿತಿಯಲ್ಲಿರಬೇಕು. ಹಾಗೆ ಯಾವುದೇ ಆಲೋಚನೆಗಳಿಲ್ದಲೆ ಪ್ರತಿ ಕ್ಷಣವನ್ನು ನಾನು ಸಂತೋಷದಿಂದ ಖುಷಿಯಿಂದ ಕಳಿಬೇಕು. ನನ್ನ ಮನಸ್ಸು ನೆಮ್ಮದಿಯಾಗಿರಬೇಕು, ಹಾಗೆ ಖುಷಿಯಾಗಿರಬೇಕು ಅಂತ. ಹಾಗೆ ಈ ನಮ್ಮ ಧ್ಯಾನಕ್ಕೆ ನಮ್ಮ ಎಲ್ಲ ಗುರುಗಳನ್ನು ಆಹ್ವಾನಿಸೋಣ. ಹಾಗೆ ನಮ್ಮ ತಂದೆ ತಾಯಿಯನ್ನು ಆಹ್ವಾನಿಸೋಣ. ಮತ್ತು ವಸುಂಧರ ಮಾತೆ, ಪ್ರಕೃತಿ ಮಾತೆ, ಸಪ್ತ ಋಷಿಗಳು, ಋಷಿ ಪತ್ನಿಯರು, ತ್ರಿಮೂರ್ತಿಗಳು, ತ್ರಿಶಕ್ತಿಗಳು, ಹಾಗೆ ನಮ್ಮ ಆತ್ಮವನ್ನು ರಕ್ಷಿಸುವ ಏಂಜಲ್ಸ್, ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡುವ ಏಂಜಲ್ಸ್ನ, ಹಾಗೆ ನಮ್ಮ ಆಲೋಚನೆಗಳನ್ನು ಶುದ್ಧಿ ಮಾಡುವ ಏಂಜಲ್ಸ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಹಾಗೆ ಎಲ್ಲ ಆಯುರ್ವೇದಿಕ್ ಮಾಸ್ಟರ್ಸ್ನ, ಅವರ ಚೈತನ್ಯದ ಶಕ್ತಿಯನ್ನು ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಹಾಗೆ ನಮ್ಮ ಕೆರಿಯರ್ನಲ್ಲಿ, ಅಂದರೆ ನಮ್ಮ ಜಾಬ್ನಲ್ಲಿ ನಾವು ಉನ್ನತ ಮಟ್ಟವನ್ನು ತಲುಪೋದಕ್ಕೆ ಹೆಲ್ಪ್ ಮಾಡುವಂತಹ ಎಲ್ಲ ಏಂಜಲ್ಸ್ನ, ಮಾಸ್ಟರ್ಸ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಹಾಗೆ ಪಿರಮಿಡ್ ಶಕ್ತಿಯನ್ನು ಆಹ್ವಾನಿಸೋಣ. ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ನ ಆಹ್ವಾನಿಸೋಣ. ಹಾಗೆ ನಮ್ಮ ಗಾರ್ಡಿಯನ್ ಏಂಜಲ್ಸ್ನ ಆಹ್ವಾನಿಸೋಣ. ಹಾಗೆ ಏನಾದರೂ ರಿಲೇಶನ್ಶಿಪ್ಪಲ್ಲಿ ನೀವು ಏನಾದರೂ ಇವಾಗ ಫೇಸ್ ಮಾಡ್ತಾ ಇದ್ರೆ ಅದನ್ನು ಸರಿಪಡಿಸೋದಕ್ಕೆ ನಮಗೆ ಹೆಲ್ಪ್ ಮಾಡುವಂತಹ ಎಲ್ಲ ಏಂಜಲ್ಸ್ನ, ಮಾಸ್ಟರ್ಸ್ನ ನಾವು ಆಹ್ವಾನಿಸೋಣ. ಹಾಗೆ ನಮ್ಮಲ್ಲೇನಾದರೂ ಮನಿ ಬ್ಲಾಕೇಜಸ್ ಆಗಿದ್ರೆ ಆ ಬ್ಲಾಕೇಜಸ್ನ ರಿಲೀಸ್ ಮಾಡುವಂತಹ ಏಂಜಲ್ಸ್ನ, ಮಾಸ್ಟರ್ಸ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ ಫ್ರೆಂಡ್ಸ್. ಇವರೆಲ್ಲರ ಸಮ್ಮುಖದಲ್ಲಿ ನಮ್ಮ ಈ ಧ್ಯಾನ ಏರ್ಪಡ್ತಿದೆ. ಅತ್ಯಂತ ಸಂತೋಷದಿಂದ, ಖುಷಿಯಿಂದ ಈ ಧ್ಯಾನವನ್ನ ಮುಂದುವರಿಸಿ. ಯಾವುದೇ ಆಲೋಚನೆಗಳು ಬೇಡ.
ಕಂಪ್ಲೀಟ್ ರಿಲ್ಯಾಕ್ಸ್. ಹಾಗೆ ನಿಮ್ಮ ಗಮನ ನಿಮ್ಮ ಉಸಿರಿನತ್ತ ಇರಬೇಕು. ಏನೇ ಆಲೋಚನೆಗಳು ಬಂದರೂ ಮತ್ತೆ ನೀವು ಉಸಿರನ್ನೇ ಗಮನಿಸಿ. ಈಗ ವಿಜುವಲೈಸ್ ಮಾಡಿ, ಹಾಗೆ ನಮ್ಮ ಧ್ಯಾನಕ್ಕೆ ಯಾವ ಎಲ್ಲ ಮಾಸ್ಟರ್ಸ್ ಆಹ್ವಾನಿಸಿದ್ದಾರೆ ಅವರಿಗೆ ಹೇಳಿ, ನನ್ನ ಮನೆಯ ಮೇಲೆ ಒಂದು ಆಸ್ಟ್ರಲ್ ಪಿರಮಿಡ್ ನಿರ್ಮಾಣಗೊಳ್ಳಬೇಕು. ಆ ಆಸ್ಟ್ರಲ್ ಪಿರಮಿಡ್ ನಿರ್ಮಾಣಗೊಂಡು ನನ್ನ ಮನೆಯ 4 ಗೋಡೆಗಳಲ್ಲೂ ಆ ಪಿರಮಿಡ್ನ ಎನರ್ಜಿ ತುಂಬಿ ಹೋಗಬೇಕು. ಹಾಗೆ ನನ್ನ ಮನೆಯ ಪ್ರತಿ ರೂಮಿನಲ್ಲೂ, ಹಾಲ್, ಕಿಚನ್, ಬೆಡ್ರೂಮ್ಸ್, ಎಂಟ್ರೆನ್ಸ್, ಬಾಲ್ಕನಿ ಅಥವಾ ಬ್ಯಾಕಲ್ಲಿ ಏನಾದರೂ ಸ್ಪೇಸ್ ಇದ್ದರೆ ಅಲ್ಲಿ, ವಾಶ್ರೂಮ್, ಡ್ರೆಸ್ಸಿಂಗ್ ರೂಮ್, ಹೀಗೆ ನಿಮ್ಮ ಯಾವ್ಯಾವ ರೂಮ್ಗಳಿದೆ ಅಲ್ಲೆಲ್ಲ ಕೂಡ ಆ ಪಿರಮಿಡ್ನ ಎನರ್ಜಿ ಫಿಲ್ ಆಗಬೇಕು. ಹಾಗೆ ಏನಾದರೂ ಬೇಡವಾದ ಎನರ್ಜಿ, ಬ್ಲಾಕೇಜಸ್ ಏನಾದರೂ ಇದ್ದರೆ ಅದೆಲ್ಲವುಗಳು ಕೂಡ ಈ ಕೂಡಲೇ ನನ್ನ ಮನೆಯಿಂದ ದೂರ ಹೋಗಿ ಆಚೆ ಬಂದು, ಮನೆಯಿಂದ ಆಚೆ ಬಂದು ದೂರ ಹೋಗಿ ಈ ಕಾಂತಿಗಳಾಗಿ ಯೂನಿವರ್ಸ್ನ ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ಳಿ. ಹಾಗೇ ನಿಮ್ಮ ಮನೆ ಕಂಪ್ಲೀಟ್ ಪಿರಮಿಡ್ನ ಎನರ್ಜಿಯಿಂದ ಫುಲ್ ಆಗಿದೆ. ಈಗ ಹೇಳ್ಕೊಳ್ಳಿ, ಮಾಸ್ಟರ್ಸ್, ನನ್ನ ತಲೆಯ ಮೇಲೆ ಶಾಶ್ವತವಾಗಿ ಸಾಲ್ಟ್ ಪಿರಮಿಡ್ನ ಎನರ್ಜಿ, ಸಾಲ್ಟ್ ಪಿರಮಿಡ್ ನಿರ್ಮಾಣಗೊಳ್ಳಬೇಕು. ಅದು ನನ್ನ ದೇಹದ ಅದು ನನ್ನ ದೇಹದ ಅಣು ಅಣು ಕಣ ಕಣಗಳನ್ನು ಸೇರಿ ನನ್ನಲ್ಲಿರುವ ನನ್ನ ಕೆರಿಯರ್ಗೆ ಸಂಬಂಧಪಟ್ಟಂತಹ ಯಾವುದೇ ಬ್ಲಾಕೇಜಸ್ ಇದ್ರೂ ಅದು ನನ್ನಿಂದ ದೂರವಾಗಬೇಕು. ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಬ್ಲಾಕೇಜಸ್ ಇದ್ರೂ ಅದು ಈ ಕೂಡಲೇ ನನ್ನಿಂದ ತೊಲಗಿ ಹೋಗಬೇಕು. ಹಾಗೆ ನನ್ನ ರಿಲೇಶನ್ಶಿಪ್ಗೆ ಅಡ್ಡಿ ಆಗ್ತಾ ಇರೋ ಯಾವುದೇ, ಅಂದರೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯಾವುದಾದ್ರೂ ರಿಲೇಶನ್ಶಿಪ್ಪಲ್ಲಿ ನೀವೇನಾದರೂ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಅದು ಕೂಡ ಬ್ಲಾಕೇಜಸ್ಸಿಂದನೇ ಆಗಿರುತ್ತೆ. ಸೊ ಅದು ಕೂಡ ನನ್ನ ಈ ದೇಹದಿಂದ ತೊಲಗಿ ಹೋಗಬೇಕು. ಹಾಗೆ ನನ್ನಲ್ಲಿ ಯಾವುದಾದರೂ ಹಣಕ್ಕೆ ಸಂಬಂಧಪಟ್ಟ ಬ್ಲಾಕೇಜಸ್ ಇದ್ದರೆ ಅದು ಕೂಡ ಈ ಕೂಡಲೇ ನನ್ನ ದೇಹದಿಂದ ತೊಲಗಿ ಹೋಗಬೇಕು ಅಂತ ಹೇಳ್ಕೊಳ್ಳಿ. ಹಾಗೆ ಆ ಸಾಲ್ಟ್ ಪಿರಮಿಡ್ನ ಎನರ್ಜಿ ನಿಮ್ಮ ಸಹಸ್ರಾರ ಚಕ್ರವನ್ನು ಎನರ್ಜೈಸ್ ಮಾಡ್ತಾ ಇದೆ, ನಿಮ್ಮ ಆಜ್ಞಾ ಚಕ್ರವನ್ನು ಎನರ್ಜೈಸ್ ಮಾಡ್ತಾ ಇದೆ, ನಿಮ್ಮ ಥ್ರಾಟ್ ಚಕ್ರವನ್ನು ಎನರ್ಜೈಸ್ ಮಾಡ್ತಾ ಇದೆ.
ನಿಮ್ಮ ಹಾರ್ಟ್ ಚಕ್ರವನ್ನು ಎನರ್ಜೈಸ್ ಮಾಡ್ತಿದೆ. ಹಾಗೆ ನಿಮ್ಮ ಸ್ಯಾಕ್ರಲ್ ಚಕ್ರವನ್ನು ಎನರ್ಜೈಸ್ ಮಾಡ್ತಾ ಇದೆ. ಹಾಗೆ ವಿಶುದ್ಧಿ ಚಕ್ರವನ್ನು ಎನರ್ಜೈಸ್ ಮಾಡಿ, ಸ್ಯಾಕ್ರಲ್ ಚಕ್ರವನ್ನು ಎನರ್ಜೈಸ್ ಮಾಡಿ, ನಿಮ್ಮ ರೂಟ್ ಚಕ್ರವನ್ನು ಎನರ್ಜೈಸ್ ಮಾಡ್ತಾ ಇದೆ. ಈಗ ನಿಮ್ಮ ದೇಹದ ಪ್ರತಿ ಭಾಗಗಳು ಕೂಡ ಆ ಪಿರಮಿಡ್ನ ಎನರ್ಜಿಯಿಂದ ತುಂಬಿ ಹೋಗಿದೆ. ಈಗ ಪ್ರತಿಯೊಂದು ಉಸಿರನ್ನ ನಿಮ್ಮ ದೇಹಕ್ಕೆ ತಗೊಳ್ತಾ ಪಾಸಿಟಿವ್ ವರ್ಡ್ಸ್ನ ಹೇಳ್ಕೊಂಡು ಉಸಿರನ್ನ ತಗೊಳ್ಳಿ. ಉಸಿರನ್ನ ತಗೊಳ್ತಾ ನನ್ನ ದೇಹ ಕಂಪ್ಲೀಟ್ ಆಗಿ ಶಕ್ತಿಯಿಂದ ಕೂಡಿದೆ. ಹಾಗೆ ನನ್ನಲ್ಲಿರುವ ಸ್ಟ್ರೆಸ್ ಎಲ್ಲ ರಿಲೀಸ್ ಆಗ್ತಾ ಇದೆ. ಉಸಿರನ್ನ ಬಿಡ್ತಾ ಮತ್ತೆ ಉಸಿರನ್ನ ತಗೊಳ್ತಾ ನನ್ನಲ್ಲಿ ಧೈರ್ಯವನ್ನ ತುಂಬಿಕೊಳ್ತಾ ಇದ್ದೀನಿ. ಹಾಗೇ ಉಸಿರನ್ನ ಬಿಡ್ತಾ ನನ್ನಲ್ಲಿರೋ ಭಯವನ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಮತ್ತೆ ಉಸಿರನ್ನ ತಗೊಳ್ತಾ ಈಗ ಉಸಿರನ್ನ ತಗೊಳ್ತಾ ನನ್ನಲ್ಲಿ ಸಂತೋಷವನ್ನ ತುಂಬಿಕೊಳ್ತಾ ಇದ್ದೀನಿ. ಹಾಗೇ ಉಸಿರನ್ನ ಬಿಡ್ತಾ ನನ್ನಲ್ಲಿರುವ ದುಃಖವನ್ನ ಆಚೆ ಹಾಕ್ತಾ ಇದ್ದೀನಿ. ಮತ್ತೆ ಉಸಿರನ್ನ ತಗೊಳ್ತಾ ನನ್ನಲ್ಲಿ ಆಲೋಚನಾ ರಹಿತ ಸ್ಥಿತಿಯನ್ನ ತುಂಬಿಸಿಕೊಳ್ತಾ ಇದ್ದೀನಿ. ಹಾಗೇ ನನ್ನಲ್ಲಿರುವ ಅತಿ ಆಲೋಚನೆಯ ಚಟವನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಮತ್ತೆ ಉಸಿರನ್ನ ತಗೊಳ್ತಾ ನನ್ನ ಮನಸ್ಸಿಗೆ ನೆಮ್ಮದಿಯನ್ನ ತುಂಬ್ತಾ ಇದ್ದೀನಿ. ಹಾಗೆ ನನ್ನ ಮನಸ್ಸನ್ನ ಹಾಳು ಮಾಡುವಂತಹ ಬ್ಲಾಕೇಜಸ್ನೆಲ್ಲ ನನ್ನಿಂದ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಶಾಂತಿಯನ್ನ ತುಂಬಿಸಿಕೊಳ್ತಾ ಇದ್ದೀನಿ. ಹಾಗೆ ನನ್ನಲ್ಲಿರುವ ಅಶಾಂತಿಯನ್ನೆಲ್ಲ ನನ್ನಿಂದ ಬಿಡುಗಡೆ ಮಾಡ್ತಾ ಇದ್ದೀನಿ. ನನ್ನಲ್ಲಿ ದೈವಿಕ ಶಕ್ತಿಯನ್ನ ತುಂಬಿಸಿಕೊಳ್ತಾ ಇದ್ದೀನಿ. ಹಾಗೆ ನನ್ನಲ್ಲಿ ಬೇಡವಾದ ಎನರ್ಜಿಯನ್ನೆಲ್ಲ ನನ್ನಿಂದ ಆಚೆ ಕಳಿಸ್ತಾ ಇದ್ದೀನಿ. ಅಂತ ಹೇಳ್ಕೊತಾ ಈಗ ಪ್ರಣವಂನ ಅಭ್ಯಾಸ ಮಾಡೋಣ ಫ್ರೆಂಡ್ಸ್. ಇದರಲ್ಲಿ 3 ಅಕ್ಷರಗಳ ಉಚ್ಚಾರ ಇರುತ್ತೆ. ಆ, ಉ, ಮ್. ಓಕೆ, ಇದನ್ನ ಉಚ್ಚಾರ ಮಾಡೋಣ. ಹೇಳ್ಕೊಳ್ಳಿ.
ಆ ಆ. ಇನ್ನೊಂದು ಬಾರಿ ಹೇಳಿ. ಆ. ಮತ್ತೊಂದು ಬಾರಿ. ಆ. ಈಗ 3 ಬಾರಿ ಊನ ಉಚ್ಚಾರ ಮಾಡೋಣ. ಊ. ಇನ್ನೊಂದು ಬಾರಿ. ಊ. ಮತ್ತೊಂದು ಬಾರಿ. ಊ. ಈಗ 3 ಬಾರಿ ಅಂತ ಉಚ್ಚಾರ ಮಾಡಬೇಕು. ಓಕೆ. ಇನ್ನೊಂದು ಸಲ. ಕೊನೆಯ ಬಾರಿ. ಈಗ 3 ಅಕ್ಷರಗಳನ್ನು ಸೇರಿ ಔಂ. ಓಕೆ, ಹೇಳಿ 3 ಸಲ. ಔಂ. 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 ಈ ಪದಗಳ ಉಚ್ಚಾರ ನಿಮ್ಮ ಆತ್ಮ, ಅಂದರೆ ಈ ಅಕ್ಷರಗಳ ಉಚ್ಚಾರ ನಿಮ್ಮ ಆತ್ಮವನ್ನ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಿಮ್ಮಲ್ಲಿರುವ ಆ ಸೈಲೆಂಟ್ನ ಅಬ್ಸರ್ವ್ ಮಾಡಿ, ಹಾಗೆ 3 ಸಲ ಹೇಳ್ಕೊಳ್ಳಿ. ನಾನು ಈ ದೇಹವಲ್ಲ, ಈ ಮನಸ್ಸಲ್ಲ, ನಾನೊಂದು ಆತ್ಮ. ಇನ್ನೊಂದು ಬಾರಿ ಹೇಳಿ. ನಾನು ಈ ದೇಹವಲ್ಲ, ಮನಸ್ಸಲ್ಲ, ನಾನೊಂದು ಆತ್ಮ. ಕೊನೆಯ ಬಾರಿ. ನಾನು ಈ ದೇಹವಲ್ಲ, ಈ ಮನಸ್ಸು ಅಲ್ಲ, ನಾನೊಂದು ಆತ್ಮ. ಆತ್ಮದ ಸ್ಥಿತಿ ಅಂದರೆ ಸೈಲೆಂಟ್ ಆಗಿರೋದು, ಸೈಲೆನ್ಸ್. ಈಗ ನಿಮ್ಮಲ್ಲಿ ಏರ್ಪಾಡಾಗಿರೋ ಆ ಸೈಲೆನ್ಸ್ನ ಅಬ್ಸರ್ವ್ ಮಾಡಿ. ನೀವು ಅಂದರೆ ಬೇರೆ ಯಾರೂ ಅಲ್ಲ, ಒಂದು ಆತ್ಮ, ಆತ್ಮದ ಸ್ಥಿತಿ. ನಿಮ್ಮ ಆತ್ಮದ ಜೊತೆ ಸಮ್ಮಿಲನ ಮಾಡ್ಕೊಳ್ಳಿ.
ನಿಮ್ಮ ಆತ್ಮದ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಇದ್ದೀರಾ. ನಿಮ್ಮಲ್ಲಿ ಆತ್ಮಸ್ಥೈರ್ಯ ಹೆಚ್ಚುತ್ತಿದೆ, ಆತ್ಮ ಬಲ ಹೆಚ್ಚುತ್ತಿದೆ, ಆತ್ಮಧೈರ್ಯ ಹೆಚ್ಚುತ್ತಿದೆ, ನಿಮ್ಮ ಆತ್ಮದ ಕಲಿಕೆ ಹೆಚ್ಚುತ್ತಾ ಇದೆ. ಹಾಗೆ ನಿಮ್ಮ ಆತ್ಮದ ಸಾಧನೆ ಹೆಚ್ಚುತ್ತಿದೆ. ಹೀಗೆ ನಿಧಾನವಾಗಿ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಿಕೊಳ್ತಾ ಸಹಜವಾದ ಸ್ಥಿತಿಯನ್ನು ತಲುಪಿ ಫ್ರೆಂಡ್ಸ್. ನಿಧಾನವಾಗಿ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸಿದ ಎಲ್ಲ ಗುರುಗಳನ್ನು, ನಮ್ಮ ತಂದೆ ತಾಯಿಯರನ್ನು, ಸಪ್ತ ಋಷಿಗಳನ್ನು, ಋಷಿ ಪತ್ನಿಯರಿಗೆ, ತ್ರಿಮೂರ್ತಿಗಳಿಗೆ, ತ್ರಿಶಕ್ತಿಗಳಿಗೆ, ಹಾಗೆ ಎಲ್ಲ ಏಂಜಲ್ಸ್ಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ, ಪಿರಮಿಡ್ ಮಾಸ್ಟರ್ಸ್ಗೆ, ಹಾಗೆ ಆಯುರ್ವೇದಿಕ್ ಮಾಸ್ಟರ್ಸ್ಗೆ, ಏಂಜಲ್ಸ್ಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ತೆಗೆದು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ನಿಮ್ಮ ಕೈಗಳನ್ನ ನೋಡ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. 5 4 3 2 1 0. ಐ ಹೋಪ್ ಎಲ್ಲರಿಗೂ ಇವತ್ತಿನ ಧ್ಯಾನ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಮೆಲ್ಲರ ಟೈಮ್ಗೆ ನನ್ನ ಧನ್ಯವಾದಗಳು. ಹಾಗೆ ನಿಮಗೇನಾದರೂ ಹೇಳೋಕ್ಕಿದ್ರೆ ಹೇಳ್ಬೋದು. ಮಾಲಾಂಜಲಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಮ್ಯಾಮ್ ನಮಸ್ತೆ ಮ್ಯಾಮ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ನೈಸ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕತ್ಲೆಯಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ತಿದ್ದೀರಾ? ಹೌದು ಮ್ಯಾಮ್, ನಾನು ರೂಮಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಮೆಡಿಟೇಟ್ ಮಾಡ್ತಾ ಇದ್ದೀನಿ. ಎಸ್, ಡಾರ್ಕ್ನೆಸ್ ಅಲ್ಲಿ ಮೆಡಿಟೇಷನ್ ಮಾಡಿದ್ರೆ ಅದಿನ ಬೇಗ ನಮ್ಮಲ್ಲಿ ಎನರ್ಜಿನ ಫಿಲ್ ಮಾಡುತ್ತಂತೆ. ಓಕೆ, ಗುಡ್ ಮ್ಯಾಮ್. ಹೇಳಿ ಭಾರತಿ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀವಿ. ನಿನ್ನೆ ನನಗೆ ಸಿಗಲಿಲ್ಲ ಇದರಲ್ಲಿ ಲಿಂಕ್ ಅಲ್ಲಿ. ನಾನು ಎಡಿಟ್ ಮಾಡ್ಬಿಟ್ಟಿದ್ದೀನಿ, ಹೊಸ ಲಿಂಕ್ ಕ್ರಿಯೇಟ್ ಮಾಡಿದ್ದೀನಿ. ನಾನು ಓಲ್ಡ್ ಲಿಂಕ್ನೇ ಹಾಕ್ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ. ಆಮೇಲೆ ನಾನು ಯಾರು ಜಾಯ್ನ್ ಆಗ್ತಿಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಇವತ್ತು ನೋಡ್ತಿದ್ದೀನಿ, ಇವಾಗ ನನಗೆ ಗೊತ್ತಾಯ್ತು, ನಾನು ಓಲ್ಡ್ ಲಿಂಕ್ನ ಕಳಿಸಿದ್ದೀನಿ ಅಂತ. ಆಮೇಲೆ 2-3 ಸಲ ಟ್ರೈ ಮಾಡಿದೆ.
ಒಂದು 5ವರೆಗೆ ಅದು ಜಾಯಿನ್ ಆಗಿದ್ದೆ. ಸಾರಿ ಸಾರಿ. ಆಮೇಲೆ ಅದನ್ನ ಅಂದ್ಬಿಟ್ಟು ಆನ್ ಮಾಡಿದ್ರೆ ಸಿಗ್ತಾನೆ ಇಲ್ಲ. ಹೌದೌದು, ಮಿಸ್ ಅಷ್ಟು ಟೈಮ್ ಆಗಿತ್ತು. ಓಕೆ. ಚೆನ್ನಾಗಿ ಯಾ ಓಕೆ ಮತ್ತೆ ಮ್ಯಾಮ್. ಚೆನ್ನಾಗಿತ್ತು ನೆನದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್, ಥ್ಯಾಂಕ್ ಇನ್ನೇನಾದರೂ ಯು ಮೇಡಮ್. ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕಿದೆಯಾ? ಓಕೆ. ಓಕೆ, ಎಲ್ಲರಿಗೂ ಇವತ್ತಿನ ಧ್ಯಾನ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಮ ಧ್ಯಾನ ಇಷ್ಟ ಆಗಿದ್ರೆ ಒಂದ್ಸಲ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ, ಮತ್ತು ಯಾವ ಥರ ಧ್ಯಾನ ಬೇಕು ಅಂತ ಹೇಳಿ ಅದೇ ಥರ ಧ್ಯಾನಕ್ಕೆ ನಾನು ನೆಕ್ಸ್ಟ್ ಡೇ ಸಿದ್ಧ ಆಗಿ ಬರ್ತೀನಿ. ಮತ್ತು ನಾನು ಮೆಡಿಟೇಷನ್ ಮಾಡಿಸುವಾಗ ನಾನು ಇದೇ ಥರ ಟಾಪಿಕಿಗೆ ನಾನು ಮೆಡಿಟೇಷನ್ ಮಾಡಬೇಕು, ಇದೇ ಮಾಡಬೇಕು, ಅದೇ ಮಾಡಬೇಕು ಅಂತ ನಾನು ಏನೂ ಅಂದ್ಕೊಂಡಿರಲ್ಲ. ಸುಮ್ಮನೆ ಬಂದು ನನ್ನ ಲ್ಯಾಪ್ಟಾಪ್ ಮುಂದೆ ಕೂತ್ಕೋತೀನಿ. ಅದು ನನಗೆ ಒಳಗಿಂದ ಇಂಟ್ಯೂಷನ್ ಬರ್ತಾ ಹೋಗುತ್ತೆ, ಏನು ಧ್ಯಾನ ಮಾಡಿಸ್ಬೇಕು ಏನು ಅಂತ. ಸೊ ಹಾಗೆ ಮಾಡ್ತಾ ಹೋಗ್ತೀನಿ. ನಾನು ಬರ್ತಾನೆ ಏನೋ ಒಂದು ಯೋಚನೆ ಮಾಡ್ಕೊಂಡು ಬಂದಿರ್ತೀನಿ ಏನು ಧ್ಯಾನ ಮಾಡಿಸ್ಬೇಕು ಅಂತ. ಬಟ್ ಆದರೆ ಇಲ್ಲಿ ಬಂದ ಮೇಲೇ ಧ್ಯಾನ ಮಾಡಿಸೋದೇ ಬೇರೆ. ಆದರೆ ನಾನು ಯೋಚನೆ ಮಾಡಿದ ಥರ ಆಗಲ್ಲ. ಅದು ನನ್ನ ಸೌಲ್ ಹೇಗೆ ಇಂಟ್ಯೂಷನ್ ಕೊಡ್ತಾ ಹೋಗುತ್ತೆ, ನಾನು ಆ ಥರ ಧ್ಯಾನನ ಮಾಡಿಸ್ತಾ ಹೋಗ್ತೀನಿ ಅಷ್ಟೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಯಾರೆಲ್ಲ ಇವತ್ತು ಧ್ಯಾನ ಮಾಡಿದ್ರಿ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಧ್ಯಾನವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ಎಲ್ಲ ನಾಳೆ 7 ಗಂಟೆಗೆ ಜಾಯ್ನ್ ಆಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು.